ನಮಸ್ಕಾರ. ಕಮಲ ಕಲಹದ ಅಖಾಡದಲ್ಲಿ ಡಿಕೆ ಮಾಡೆಲ್ನದ್ದೇ ಸುದ್ದಿ. ಕಮಲ ಸೈನ್ಯದಲ್ಲಿ ಕೈ ಸೇನಾಧಿಪತಿ ಸದ್ದು. ಏನಿದರ ಗುಟ್ಟು? ಶತ್ರುವೇ ಮಿತ್ರ, ಏನದು ಡಿಕೆ ರಾಜಕಾರಣ? ಬಂಡೆಯನ್ನ ಬೆರಗುಗಣ್ಣಿಂದ ನೋಡ್ತಿರೋದ್ಯಾಕೆ ಬಿಜೆಪಿ? ಇದೇ ಇವತ್ತಿನ ಸುವರ್ಣ ಸ್ಪೆಷಲ್. ಬಿಜೆಪಿಗೆ ಡಿಕೆ ಮಾಡೆಲ್. ನಾನು ಶ್ವೇತಾ ಆಚಾರ್ಯ. ಬಿಜೆಪಿ ಪಾಳೆಯದಲ್ಲಿ ಚರ್ಚೆಯಾಗ್ತಿದ್ಯಂತೆ ಡಿಕೆ ಮಾಡೆಲ್ ಪಾಲಿಟಿಕ್ಸ್. ಕದಡಿದ ಕಮಲ ಕೋಟೆಗೆ ಬೇಕಿದ್ಯಂತೆ ಬಂಡೆ ಮಾದರಿ ರಾಜಕಾರಣ. ಡಿಸಿಎಂ ರಾಜಕೀಯ ಪಟ್ಟುಗಳಿಗೆ ಕೇಸರಿ ಕಲಿಗಳೇ ಕ್ಲೀನ್ ಬೌಲ್ಡ್. ನಮಗ್ ಬೇಕಿರೋದು ಇದೇ ರಾಜನೀತಿ, ಅದೇ ರಣತಂತ್ರ ಅಂದ್ರಂತೆ ಕಮಲ ವೀರರು. ಅಷ್ಟಕ್ಕೂ ಕೇಸರಿ ಪಾಳೆಯದಲ್ಲಿ ಸದ್ದು ಮಾಡ್ತಿರೋ ಡಿಕೆ ಮಾಡೆಲ್ ಪಾಲಿಟಿಕ್ಸ್ನ ಅಸಲಿಯತ್ತು ಏನು? ಬನ್ನಿ ತೋರಿಸ್ತೀವಿ. ಕಮಲ ಕಲಹದ ಅಖಾಡದಲ್ಲಿ ಡಿಕೆ ಮಾಡೆಲ್ನದ್ದೇ ಸುದ್ದಿ. ಕಮಲ ಸೈನ್ಯದಲ್ಲಿ ಕೈ ಸೇನಾಪತಿ ಸದ್ದು. ಏನಿದರ ಗುಟ್ಟು? ಶತ್ರುವೇ ಮಿತ್ರ, ಏನದು ಡಿಕೆ ರಾಜಕಾರಣ? ಬಂಡೆಯನ್ನ ಬೆರಗು ಗಣ್ಣಿನಿಂದ ನೋಡ್ತಿರೋದ್ಯಾಕೆ ಬಿಜೆಪಿ? By birth, I'm an agriculturist. By profession, I'm a businessman. By choice, I'm an educationist. By passion, I'm a politician. ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ರಾಜ್ಯ ರಾಜಕಾರಣದ ಪವರ್ಫುಲ್ ಶಕ್ತಿಗಳಲ್ಲಿ ಒಬ್ರು. ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಡಿಕೆ ಸಾಹೇಬನದ್ದೇ ಒಂದು ಇಂಟ್ರೆಸ್ಟಿಂಗ್ ಅಧ್ಯಾಯ. ಡಿಕೆಶಿ ಅಂದ್ರೆ ತಂತ್ರಗಾರ, ರಣತಂತ್ರಗಾರ, ರಣ ಬೇಟೆಗಾರ. ರಾಜಕಾರಣದಲ್ಲಿ 7 ಕೆರೆಯ ನೀರು ಕುಡಿದಿರೋ ಪ್ರಚಂಡ ಬುದ್ಧಿವಂತ. ಅವರ ಒಂದೊಂದು ತಂತ್ರಗಳು, ಉರುಳಿಸೋ ದಾಳಗಳು, ರಾಜನೀತಿ ಹೇಳ್ತಾ ಹೋದ್ರೆ ಒಂದೊಂದು ಕತೆ, ಒಂದೊಂದು ಚರಿತ್ರೆ. ಇಂಥ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಬಿಜೆಪಿ ಪಾಳ್ಯದಲ್ಲಿ ಭರ್ಜರಿ ಚರ್ಚೆಯಾಗ್ತಾ ಇದೆ. ಡಿಕೆ ಮಾಡೆಲ್ ಪಾಲಿಟಿಕ್ಸ್ ಬಗ್ಗೆ ಕೇಸರಿ ಕಲಿಗಳು ಮಾತಾಡ್ತಿದ್ದಾರೆ. ಅಷ್ಟಕ್ಕೂ ಏನದು ಡಿಕೆ ಮಾಡೆಲ್ ಪಾಲಿಟಿಕ್ಸ್? ಕದಡಿದ ಕಮಲ ಪಾಳೆಯದಲ್ಲಿ ಡಿಕೆ ಬಗ್ಗೆ ಚರ್ಚೆಯಾಗ್ತಿರೋದ್ಯಾಕೆ? ಕೇಸರಿ ಕೋಟೆಯೊಳಗೆ ಡಿಕೆಶಿ ಎಬ್ಬಿಸಿದ ಸಂಚಲನ ಎಂತದ್ದು ಗೊತ್ತಾ? ಪ್ರಿಯ ವೀಕ್ಷಕರೇ, ಕರ್ನಾಟಕ ಕಮಲ ಕೋಟೆಯೊಳಗೆ ಏನಾಗ್ತಿದೆ ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ. ಅತ್ತ ದೇಶದಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಜೋಡಿ ಮೋಡಿ ಮಾಡ್ತಿದ್ರೆ, ರಾಜ್ಯಗಳ ಮೇಲೆ ರಾಜ್ಯಗಳನ್ನ ಗೆದ್ದು ಚಕ್ರಾಧಿಪತ್ಯವನ್ನ ವಿಸ್ತರಿಸಿಕೊಳ್ತಾ ಇದ್ರೆ, ಇತ್ತ ಕರ್ನಾಟಕದ ಕೇಸರಿ ಪಡೆಯೊಳಗೆ ಕಂಡು ಕೇಳರಿಯದ ಅಂತರ್ಯುದ್ಧ. ರಾಜ್ಯ ಬಿಜೆಪಿಯಲ್ಲಿ ಈ ಹಿಂದೆಯೂ ಇಂಥ ಘರ್ಷಣೆಗಳು ನಡೆದಿದ್ದಿದೆ. ಯಡಿಯೂರಪ್ಪ ವರ್ಸಸ್ ಬಿಬಿ ಶಿವಪ್ಪ, ಯಡಿಯೂರಪ್ಪ ವರ್ಸಸ್ ಅನಂತ್ ಕುಮಾರ್, ಯಡಿಯೂರಪ್ಪ ವರ್ಸಸ್ ಈಶ್ವರಪ್ಪ. ಹೀಗೆ ಆಂತರಿಕ ಕಲಹಗಳು, ದಾಯಾದಿ ಯುದ್ಧಗಳು ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ನಡೆದು ಹೋಗಿವೆ. ಆದ್ರೆ ಈಗ ನಡೀತಾ ಇರೋ ಅಂತರ್ಯುದ್ಧವಿದೆಯಲ್ಲ, ಇದು ಶಿಸ್ತಿನ ಪಕ್ಷದ ಶಿಸ್ತನ್ನೇ ಪ್ರಶ್ನೆ ಮಾಡುವಂತೆ ಮಾಡಿರೋ ಕಲಹ. ಇಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರನ್ನೇ ಪ್ರಶ್ನಿಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರಿಗೆ ನೀಡಬೇಕಾದ ಕನಿಷ್ಠ ಗೌರವವನ್ನು ಮರೆತು ಹಾದಿ ಬೀದಿಯಲ್ಲಿ ಟೀಕಿಸುತ್ತಿದ್ದಾರೆ. ಇವರ ನಾಯಕತ್ವವನ್ನ ನಾವು ಒಪ್ಪೋಕೆ ಸಾಧ್ಯನೇ ಇಲ್ಲ ಅಂತ ಅಬ್ಬರಿಸಿದ್ದಾರೆ. ಒಂದೇ ಮುಷ್ಟಿಯಂತಿರಬೇಕಾದವರು ಮುಷ್ಟಿ ಯುದ್ಧಕ್ಕೆ ನಿಂತಿದ್ದಾರೆ. ವಜ್ರ ಮುಷ್ಟಿ ಪ್ರಹಾರಗಳನ್ನ ನಡೆಸುತ್ತಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರ ನೆರಳು ಕಂಡ್ರೆ ಯತ್ನಾಳ್ ಗೌಡ್ರಿಗೆ ಆಗಲ್ಲ, ಯತ್ನಾಳ್ ಅಂದ್ರೆ ವಿಜಯೇಂದ್ರಗೆ ಆಗಲ್ಲ. ಆ ಜನ್ಮ ವೈರಿಗಳನ್ನೇ ಮೀರಿಸುವಂತಿದೆ ಇವರಿಬ್ಬರ ಶತ್ರುತ್ವ. ಇಬ್ಬರ ಹಿಂದೆಯೂ ಒಂದಷ್ಟು ನಾಯಕರು, ಇಬ್ಬರು ಸೇನಾನಿಪತಿಗಳಿಗೂ ಒಂದಷ್ಟು ಸೈನಿಕರ ಬಲ. ನಾನಾ ನೀನಾ ಅನ್ನೋ ಗುದ್ದಾಟ, ಕಚ್ಚಾಟ, ಹಾರಾಟ
ಚೀರಾಟ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಕರ್ನಾಟಕದ ಕೇಸರಿ ಕೋಟೆ ಈಗ ಅಕ್ಷರಶಃ ಓಡಿದ ಮನೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಯ ಪಾಳ್ಯದಲ್ಲಿ ಡಿಕೆ ಮಾಡೆಲ್ ಆಫ್ ಪಾಲಿಟಿಕ್ಸ್ ಬಗ್ಗೆ ಚರ್ಚೆಯಾಗ್ತಿದೆ. ನಮ್ಮವರು ಡಿಕೆ ಸಾಹೇಬನನ್ನ ನೋಡಿ ಕಲಿಬೇಕು ಅಂತ ಸ್ವತಃ ಬಿಜೆಪಿ ಶಾಸಕರೇ ಮಾತಾಡಿಕೊಳ್ತಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅಂತ ಮೋಡಿ ಏನ್ ಮಾಡಿದ್ರು? ಶತ್ರು ಸೈನ್ಯದಲ್ಲಿ ವೈರಿಯ ಬಗ್ಗೆ ಚರ್ಚೆಯಾಗ್ತಿರೋದ್ಯಾಕೆ? ಕೇಸರಿ ಕೋಟೆಯೊಳಗೆ ಕನಕಪುರ ಬಂಡೆ ಎಬ್ಬಿಸಿದ ಸಂಚಲನ ಎಂತದ್ದು ಗೊತ್ತಾ? ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕಂದ್ರೆ ಇದೊಂದು ಮಾತನ್ನ ನೀವು ಕೇಳಲೇಬೇಕು ವೀಕ್ಷಕರೇ. ಡಿ ಕೆ ಶಿವಕುಮಾರ್ ಅವರ ಆ ಒಂದು ಅಹಂಕಾರ, ಅವರ ಒಂದು ಧಾರ್ಷ್ಟ್ಯ, ಅವರ ದರ್ಪ ಬಹುಶಃ ಕೊನೆಗೊಳ್ತಕ್ಕಂಥ ಟೈಮ್ ಬರ್ತಾ ಇದೆ. ಕೇಳಿಸ್ಕೊಂಡ್ರ? ಚನ್ನಪಟ್ಟಣದ ನೂತನ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಹಿಂದೊಮ್ಮೆ ಡಿಕೆ ಶಿವಕುಮಾರ್ ಬಗ್ಗೆ ಆಡಿದ್ದ ಮಾತಿದು. ಡಿಕೆಶಿ ಅವರ ಅಹಂಕಾರ, ದರ್ಪ, ದಾರ್ಷ್ಯ ಕೊನೆಗೊಳ್ಳೋ ಸಮಯ ಹತ್ತಿರ ಬರ್ತಾ ಇದೆ ಅಂದಿದ್ದವರು ಚನ್ನಪಟ್ಟಣದ ಸೈನಿಕ. ಆಗ ಯೋಗೇಶ್ವರ್ ಬಿಜೆಪಿಯಲ್ಲಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಬುಡಕ್ಕೆ ಬೆಂಕಿ ಇಟ್ಟಿದ್ದ ಸೈನಿಕ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಕಾರಣರಾಗಿದ್ರು. ಅಂತ ಸಂದರ್ಭದಲ್ಲಿ ಡಿಕೆಶಿ ವಿರುದ್ಧ ಯೋಗೇಶ್ವರ್ ಒಂದು ಮಾತು ಹೇಳ್ತಾರೆ. ಅದೇನಂದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಭಾಳ ದಿನಗಳಾಗೋಯ್ತು. ಅವರು ನಾವು ಮುಖಾಮುಖಿಯಾಗಿ ಸವಾಲು ಪ್ರತಿ ಸವಾಲು ಹಾಕಿ ಭಾಳ ದಿವಸ ಆಗೋಯ್ತು. ಹಾಗಾಗಿ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ತಾವು ನೆನಪಿಸ್ತಾ ಇದ್ದೀರಿ. ನನಗೆ ಡಿ ಕೆ ಶಿವಕುಮಾರ್ ಅವರು ಬಹುಶಃ ರಾಜಕಾರಣದಿಂದ ನೇಪಥ್ಯಕ್ಕೆ ಹೋಗ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಅಂತ್ಯದ ಬಗ್ಗೆ ಮಾತಾಡಿದ್ದವರು ಇಂದು ಅದೇ ಡಿಕೆ ನಾಯಕತ್ವದ ಕಾಂಗ್ರೆಸ್ ಪಕ್ಷದ ಶಾಸಕ. ಸ್ವತಃ ಡಿಕೆಶಿ ಅವರೇ ಮುಂದೆ ನಿಂತು ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಗೆಲ್ಲಿಸಿದ ಶಾಸಕ. ಇವತ್ತು ಹೀಗೆ, ಅವತ್ತು ನೋಡಿದ್ರೆ ಹಾಗೆ. ಇವರಿಬ್ರು ಒಂದಾಗೋದಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನೋ ಹಾಗಿತ್ತು ಕನಕಪುರ ಬಂಡೆ ಬಗ್ಗೆ ಚನ್ನಪಟ್ಟಣದ ಸೈನಿಕ ಆಡಿದ್ದ ಒಂದೊಂದು ಮಾತು. ಡಿ ಕೆ ಶಿವಕುಮಾರ್ ಒಂದು ನೆಗೆಟಿವ್ ಫೋರ್ಸು. ಅವರಿಂದ ಪಕ್ಷಕ್ಕೆ ಯಾವುದೇ ರೀತಿಯ ಅನುಕೂಲ ಆಗಲಿಲ್ಲ. ಇವತ್ತೇನಾರ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ಹಾನಿಯಾಗಿದೆ ಅಂದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆ ಕಾರಣ. ಪಾಪ ಅವರಿನ್ನೂ ತಿದ್ಕೋದಿಲ್ಲ. ಅದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಪಾಪ ಕೊನೆ ದಿನಗಳು. ಡಿಕೆ ಶಿವಕುಮಾರ್ ನೆರಳು ಕಂಡ್ರೆ ನಿಗಿ ನಿಗಿ ಕೆಂಡವಾಗ್ತಿದ್ದ ಸೈನಿಕ. ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ರಾಜಕೀಯ ಜೀವನ ಪ್ರಾರಂಭ ಆಗುತ್ತೆ, ಅಂತ್ಯ ಆಗುತ್ತೆ. ಕೆಲವರಿಗೆ ಸುಖಾಂತ್ಯ ಆಗುತ್ತೆ, ಕೆಲವರಿಗೆ ಸಕ್ಸಸ್ ಇಲ್ಲದೆ ಅಂತ್ಯ ಆಗುತ್ತೆ. ಬಹುಶಃ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ಇರ್ತಕ್ಕಂಥ ಹಣಬಲ, ತೋಳ್ಬಲ, ರಾಜಕೀಯ ಬಲ. ಬಂಡೆ ವಿರುದ್ಧ ಬಿರುಗಾಳಿಯಾಗ್ತಾ ಇದ್ರು ಯೋಗೇಶ್ವರ್. ನನಗೆ ಡಿ ಕೆ ಶಿವಕುಮಾರ್ ಯಾವ ಟ್ರಬಲ್ ಶೂಟರ್ ಅಂತ ಗೊತ್ತಿಲ್ಲ. ನನಗೆ ಟ್ರಬಲ್ ಮಾಡಿದಂಥವ್ರು, ನನ್ನ ರಾಜಕೀಯ ಜೀವನಕ್ಕೆ ಬಂದು ನನಗೆ ತೊಂದರೆ ಕೊಟ್ಟಂಥವ್ರು ಅವರು ಕುಮಾರಸ್ವಾಮಿ ಅವರು ಇಬ್ಬರು ಸೇರಿಕೊಂಡು ನನ್ನ ಮೇಲೆ ನಮ್ಮ ಎಚ್.ಎಂ. ರೇವಣ್ಣವ್ರನ್ನ ಹಾಕಿ ರಾಜಕೀಯ ಕುತಂತ್ರಗಾರಿಕೆ ಮಾಡಿ ನನ್ನ ಚುನಾವಣೆ ಸೋಲಿಸ್ತವರು. ಇದು 5 ವರ್ಷಗಳ ಹಿಂದಿನ ಕತೆ. ಡಿಕೆ ಶಿವಕುಮಾರ್ ಬಗ್ಗೆ ಯೋಗೇಶ್ವರ್ ಅವರಿಗೆ ಅದೆಂತ ಸಿಟ್ಟು, ಸೆಡವು, ಸೇಡಿತ್ತು ಅನ್ನೋದು ಗೊತ್ತಾಗಬೇಕು ಅಂದ್ರೆ ತುಂಬಾ ಹಿಂದೆ ಹೋಗೋದೇನ್ ಬೇಡ. ಜಸ್ಟ್ 7 ತಿಂಗಳ ಹಿಂದೆ ಡಿಕೆಶಿ ಆಡಿದ್ದ ಒಂದು ಮಾತಿಗೆ ಯೋಗೇಶ್ವರ್ ಹೇಗೆ ಕೌಂಟರ್ ಕೊಟ್ಟಿದ್ರು ಅನ್ನೋದನ್ನ ಕೇಳಿದ್ರೇನೆ ಗೊತ್ತಾಗುತ್ತೆ ಆ ಸಿಟ್ಟಿನ ಗುಟ್ಟು, ಸೇಡಿನ ಮರ್ಮ. ಈ ಕೆಂಗಲ್ ಆಂಜನೇಯ ದೇವಸ್ಥಾನದಿಂದ ನನ್ನ ರಾಜಕೀಯದ ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡಲಿಕ್ಕೆ ಹೊಸ ರಾಜಕೀಯ ಅಧ್ಯಾಯ ಚನ್ನಪಟ್ಟಣದಿಂದಲೂ ಆಗ್ಬೋದು, ಅವರ ರಾಜಕೀಯ ಮುಕ್ತಾಯ ಚನ್ನಪಟ್ಟಣದಿಂದನೂ ಆಗ್ಬೋದು. ಇದಾಗಿ 6 ತಿಂಗಳು, ಜಸ್ಟ್ 6 ತಿಂಗಳಷ್ಟೇ. ಸಿಪಿ ಯೋಗೇಶ್ವರ್ ಈಗ ಎಲ್ಲಿದ್ದಾರೆ? ಡಿಕೆ ಶಿವಕುಮಾರ್ ಸೈನ್ಯ ಸೇರ್ಕೊಂಡಿದ್ದಾರೆ. ತಮ್ಮನ್ನ ಹಿಗ್ಗಾಮುಗ್ಗಾ ಬೈದಿದ್ದ ಯೋಗೇಶ್ವರ್ ಅವರನ್ನ ಸ್ವತಃ ತಾವೇ ಮುಂದೆ ನಿಂತು ಕಾಂಗ್ರೆಸ್ಗೆ ಸೇರಿಸಿಕೊಳ್ತಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಟಿಕೆಟ್ ಕೊಡ್ತಾರೆ. ರಣರಂಗದಲ್ಲಿ ಯೋಗೇಶ್ವರ್ ಪರವಾಗಿ ತಮ್ಮ ಸ್ವಂತ ಸಹೋದರನನ್ನೇ ಸೇನಾಪತಿಯಾಗಿ ನಿಲ್ಲಿಸ್ತಾರೆ. ಸೇಡು, ದ್ವೇಷವನ್ನೆಲ್ಲ ಬದಿಗಿಟ್ಟು ಯೋಗೇಶ್ವರ್ ಗೆಲುವಿಗೆ ಡಿಕೆಶಿ ಹಗಲು ರಾತ್ರಿ ದುಡಿತಾರೆ. ಕೊನೆಗೆ ಯೋಗೇಶ್ವರ್ 25,000 ಮತಗಳಿಂದ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಗೆಲ್ತಾರೆ. ಬಿಜೆಪಿಯಲ್ಲಿ ಚರ್ಚೆ ನಡೀತಾ ಇರೋದು ಇದೇ ಮಾಡೆಲ್ ಪಾಲಿಟಿಕ್ಸ್, ಅದುವೇ ಡಿಕೆ ಮಾಡೆಲ್ ರಾಜಕಾರಣ. ಹಾಗಾದ್ರೆ ಏನದು ಡಿಕೆ ಮಾಡೆಲ್ ಪಾಲಿಟಿಕ್ಸ್?
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.